ತನ್ನ ಒಬ್ಬನೇ ಮಗನನ್ನು ಭೂಮಿಗೆ ಕಳಿಸಿಕೊಟ್ಟು ಇಷ್ಟು ಮಾತ್ರದಲ್ಲಿ ಪ್ರೀತಿ ಮಾಡಿದ ದೇವರು ಈ ಬೇಡಿಕೊಳ್ಳುವ ಎಲ್ಲಾ ವಿಷಯಗಳಿಗೂ ಉತ್ತರ ಕೊಡದೆ ಇರುವುದಕ್ಕೆ ಅವರು ಮನುಷ್ಯರಲ್ಲ, ಅದು ದೇವರಾಗಿದ್ದಾರೆ. ಅವ್ರು ಯಾಕೆ ಅಷ್ಟು ದೇವರಾಗಿದ್ದರು ಕೂಡ ಆಗ ಅಷ್ಟು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದರು ಕೂಡ, ಮನುಷ್ಯರನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದರು ಕೂಡ, ಲೋಕವನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದರು ಕೂಡ, ರಾಜ್ಯಗಳು ಬಂದರು ಮನುಷ್ಯನ ರಕ್ಷಿಸುವುದಕ್ಕಾಗಿ ಆಗಲಿಲ್ಲ. ಆಚಾರ್ಯರು ಪುರೋಹಿತರು ಬಂದರು ಮನುಷ್ಯನ ರಕ್ಷಿಸುವುದಕ್ಕಾಗಿ, ಅವರಿಂದ ಆಗಲಿಲ್ಲ. ಸ್ತೋತ್ರ ಇನ್ನು ನೀತಿ ನ್ಯಾಯಾಧಿಪತಿಗಳು ಬಂದರು ರಕ್ಷಿಸುವುದಕ್ಕಾಗಿ ಆಗಲಿಲ್ಲ. ಪ್ರವಾಚಕರು ಬಂದರು ಆಗಲಿಲ್ಲ. ಚಿಕ್ಕವರು ದೊಡ್ಡವರೆಂಬುದಾಗಿ ಏನೇನೋ ಪ್ರಯತ್ನ ಪಟ್ಟಿದ್ದರು ದೇವರು. ಯಾವ ಮನುಷ್ಯನು ರಕ್ಷಣೆ ಹೊಂದಿಲ್ಲ. ಪಟ್ಟಣಗಳು ದೇಶಗಳು ಅಲಿಯುತ್ತಾ ಇದೆ ಹೊತ್ತು ಒಂದು ಪಟ್ಟಣ ಕೂಡ ಏನಾಗ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ. ಆ ಸಮಯದಲ್ಲಿ ದೇವರು ಹೇಳ್ತಾರೆ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾರೆ. ಜನರು ಏನ್ ಮಾಡ್ತಾರೆ, ಎಲ್ಲವರು ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ದೇವರು ಏನ್ ಮಾಡ್ತಾರೆ, ಯೇಸು ಸ್ವಾಮಿಯನ್ನು ಭೂಮಿಗೆ ಕಳಿಸಿದ್ರು. ಅವರನ್ನು ಕೂಡ ಜನರು ಏನ್ ಮಾಡಿದ್ರು, ಸಿಲುಬೆಯಲ್ಲಿ ಹಾಕಿ ಸಾಯಿಸಿದ್ರು. ಸ್ತೋತ್ರ. ಸಿಲುಬೆಯಲ್ಲಿ ಹಾಕಿ ಏನ್ ಮಾಡಿದ್ರು, ಸಾಯಿಸಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ದೇವರನ್ನು ಏನ್ ಮಾಡ್ತಾರೆ, ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ದೇವರನ್ನು ಏನ್ ಮಾಡ್ತಾರೆ, ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಮ್ಮ ಚಿತ್ರದಲ್ಲಿ ಯಾವುದು ಸಂಭವಿಸಿದ್ರೆ ಎಲ್ಲ ಒಳ್ಳೆಯದಿದೆ. ಸಂಭವಿಸಿದ್ರೆ ಏನಾಗ್ತದೆ, ಎಲ್ಲ ಒಳ್ಳೆಯದಿದೆ.